ಕೊಟ್ಟ ಖಾತೆಯನ್ನ ತಿರಸ್ಕರಿಸಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ರಾಜೀನಾಮೆ ಅಂಗೀಕಾರವಾಗುತ್ತಾ? ರೆಡ್ಡಿ ರಾಜೀನಾಮೆ ಅಂಗೀಕರಿಸ್ತಾರಾ? ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ರಾಜೀನಾಮೆ ಅಂಗೀಕಾರವಾಗುತ್ತಾ? ರೆಡ್ಡಿ ಕೊಟ್ಟಂತಹ ರಾಜೀನಾಮೆಯನ್ನ ಡಿಕೆ ಶಿವಕುಮಾರ್ ಅಂಗೀಕರಿಸ್ತಾರಾ? ರೆಡ್ಡಿ ಜೊತೆ ಬದಲಾವಣೆಗೆ ಒಪ್ಪುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪದೇ ಇದ್ರೆ ರಾಜೀನಾಮೆ ಅಂಗೀಕಾರ ಸಾಧ್ಯತೆ ಇದೆ. ನಿನ್ನೆ ದಿವಸ ರಾಜ್ಯಕ್ಕೆ ಬಂದಂತಹ ರಾಹುಲ್ ಗಾಂಧಿ ಅವರು ಜೊತೆಗೆ ಸುರ್ಜೇವಾಲಾ ಅವರ ಜೊತೆ ಸಭೆ ಆಗಿದೆ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಸಭೆ ನಡೆಸಿದ್ದಾರೆ. ಕೃಷ್ಣ ಬೈರೇಗೌಡ ಪರವಾಗಿ ರಾಹುಲ್ ಗಾಂಧಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಹಂಚಿಕೆ ಮಾಡಿದ್ದಾಗಿದೆ. ಬದಲಾವಣೆ ಮಾಡಿ ರೆಡ್ಡಿಗೆ ನೀಡೋದಕ್ಕೆ ರಾಹುಲ್ ಗಾಂಧಿ ಒಪ್ತಾ ಇಲ್ಲ. ಒಬ್ಬರಿಗೆ ಬದಲಾವಣೆ ಮಾಡಿಬಿಟ್ರೆ ಎಲ್ಲರೂ ಕೂಡ ಬದಲಾವಣೆಗೆ ಬೇಡಿಕೆಯನ್ನ ಇಡ್ತಾರೆ, ನನಗಿಷ್ಟ ಇಲ್ಲ ಖಾತೆ ಚೇಂಜ್ ಮಾಡಿ ಅಂತ. ಹೀಗಾಗಿ ರೆಡ್ಡಿ ಖಾತೆ ಬದಲಾವಣೆಗೆ ಹೈಕಮಾಂಡ್ ಒಪ್ಪೋದು ಬಹುತೇಕ ಡೌಟ್. ಕೊನೆ ಪ್ರಯತ್ನ ನಡೆಸೋದಾಗಿ ಭರವಸೆ ನೀಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಕಮಾಂಡ್ ಒಪ್ಪೋದೇ ಇದ್ರೆ ರೆಡ್ಡಿ ರಾಜೀನಾಮೆ ಅಂಗೀಕಾರ ಆಗೇ ತೀರತ್ತೆ. ಒಂದು ಕಡೆ ರಾಜೀನಾಮೆ ಕೊಟ್ಟು ತಮಿಳುನಾಡಿಗೆ ಹೋಗಿದ್ರು, ಸಂಜೆ ಹೊತ್ತಿಗೆ ಬಂದ್ರು. ಅದಾದ ನಂತರದಲ್ಲಿ ಹೋಟೆಲ್ನಲ್ಲಿ ಸಭೆ ಆಯಿತು. ಈ ಎಲ್ಲ ಬೆಳವಣಿಗೆಯ ಮಧ್ಯದಲ್ಲಿ ಹೈಕಮಾಂಡ್ ಕೂಡ ಚರ್ಚೆಯನ್ನ ನಡೆಸಿತು. ಅದಾದ ನಂತರದಲ್ಲಿ ಏನಾದರೂ ಮನವೊಲಿಕೆಯ ಪ್ರಯತ್ನಗಳು ಸಕ್ಸಸ್ ಆಗದೇ ಇದ್ದಂಥ ಪಕ್ಷದಲ್ಲಿ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತ ಹೇಳಿದ್ದಾರೆ. ಇದರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಮನವೊಲಿಕೆ ಮಾಡೋದಾಗಿ ಕೆಲವೊಂದಷ್ಟು ಭರವಸೆಯನ್ನ ಕೊಟ್ಟಿದ್ದಾರೆ. ಏನಾಗತ್ತೆ ನೋಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಲೈವ್ನ ಮೂಲಕ ನಮ್ಮ ಪ್ರತಿನಿಧಿ ಆನಂದ್. ಒಂದು ರೀತಿಯ ಕಾಂಗ್ರೆಸ್ನ ಕಗ್ಗಂಟು, ಎರಡನೇ ಬಾರಿಯ ನೇತೃತ್ವದ ಈ ಸಚಿವ ಸಂಪುಟದಲ್ಲಿ ಏನಾಗಬಹುದು? ಅಂಗೀಕಾರ ಆಗತ್ತಾ ರಾಜೀನಾಮೆ? ಹೈಕಮಾಂಡ್ ಚರ್ಚೆ ಆದ ನಂತರದಲ್ಲಿ ಮತ್ತೊಮ್ಮೆ ಏನಾದರೂ ಎರಡನೇ ಸುತ್ತಿನ ಸಭೆ ಆಗಬಹುದಾ? ಆನಂದ್, ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಅವರ ಖಾತೆ ಬದಲಾವಣೆಗೆ ಬಿಗಿ ಪಟ್ಟನ ಹಿಡ್ತಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅವರು ಯಾವುದೇ ಕಾರಣಕ್ಕೂ ತಮ್ಮ ಖಾತೆ ಬದಲಾವಣೆ ಆಗದೆ ಇದ್ರೆ ತಾವು ತಮ್ಮ ಒಂದು ತೀರ್ಮಾನದಿಂದ ಹಿಂದೆ ಸರಿಯಲ್ಲ ಅನ್ನೋ ಒಂದು ಮಾತನ್ನ ರಾಮಲಿಂಗಾರೆಡ್ಡಿ ಅವರು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಕೊನೆಯ ಒಂದು ಪ್ರಯತ್ನವನ್ನ ನಡೆಸೋದಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಅಂತಿಮವಾಗಿ ಇವತ್ತು ಸುರ್ಜೇವಾಲಾ ಅವರ ಜೊತೆ ಮಾತುಕತೆಗೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ನಾಯಕರು ಏನಾದರೂ ಒಪ್ಪದೇ ಇದ್ರೆ ಆಗ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಏನಿದೆ ಅದು ಅಂಗೀಕಾರ ಮಾಡಬೇಕಾದಂತ ಒಂದು ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗುತ್ತೆ. ಸದ್ಯ ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಖಡಕ್ ಆಗಿ ಹೇಳಿರ್ತಕ್ಕಂಥದ್ದು, ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡಿ ಅವ್ರೇನಾದ್ರೂ ಒಪ್ಪದೇ ಇದ್ರೆ ಕೈ ಬಿಡಿ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಬಹುತೇಕವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗ್ತಕ್ಕಂಥದ್ದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಕೃಷ್ಣ ಬೈರೇಗೌಡರು ತುಂಬಾ ಒಂದು ಆಪ್ತರು ಕೂಡ ಆಗಿರ್ತಕ್ಕಂಥವ್ರು. ಹಾಗಾಗಿ ಆಪ್ತನಿಗೆ ಕೊಟ್ಟಂತ ಒಂದು ದೊಡ್ಡ ಖಾತೆಯನ್ನ ಬದಲಾವಣೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಒಪ್ಪೋದಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಅಂಗೀಕಾರ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಮನವೊಲಿಕೆ ಮಾಡತಕ್ಕಂತ ಒಂದು ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ. ಮತ್ತೊಂದು ಕಡೆ ಇವತ್ತು ಸುರ್ಜೇವಾಲಾ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಕರೆಸಿಕೊಂಡು ಮಾತನಾಡತಕ್ಕಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರು ಏನಾದರೂ ಒಪ್ಪದೇ ಇದ್ರೆ ಆಗ ಅನಿವಾರ್ಯವಾಗಿ ಅವರ ಒಂದು ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಕಾಗುತ್ತೆ. ಡಯಾನಾ, ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.